ತುಂಬಾ ಅದ್ಭುತವಾದಂತ ನಟಿ ಐಶ್ವರ್ಯ ಅವರು. ಸೊ ಈ ಒಂದು ನಟಿಯನ್ನ ರಾಮಾಚಾರಿಯಲ್ಲೂ ಕೂಡ ನೋಡಿರ್ತೀರಾ, ವೈಶಾಖ ಪಾತ್ರವನ್ನ ನಿಭಾಯಿಸಿದ್ರು. ಇದೀಗ ನಟಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಮುದ್ದು ಮಕ್ಕಳ ನಾಮಕರಣ ಸಂಭ್ರಮದಲ್ಲಿ ಆ ಒಂದು ಹೆಸರನ್ನು ಸಹ ರಿವೀಲ್ ಮಾಡಿದ್ದಾರೆ. ಈ ಒಂದು ಹೆಸರನ್ನು ಕೇಳಿದಂತ ಜನರು ಬಹಳಷ್ಟು ಖುಷಿ ಪಟ್ರು. ಆ ಮಗುವನ್ನ ಅತಿ ಶೀಘ್ರದಲ್ಲೇ ರಿವೀಲ್ ಮಾಡಿದ್ರೆ, ಏನೋ ಫೋಟೋ ರಿವೀಲ್ ಮಾಡಿಲ್ಲ, ಬಟ್ ನಾಮಕರಣದ ಒಂದು ಕೆಲವಷ್ಟು ಕ್ಲಿಪ್ಪಿಂಗ್ಸ್ ಗಳನ್ನ ಹಾಕೊಂಡಿದ್ದಾರೆ. ನಾಮಕರಣ ಕೂಡ ತುಂಬಾನೇ ಚೆನ್ನಾಗಿ ಮನೆಯವರ ಕುಟುಂಬಸ್ಥರ ಸಮ್ಮುಖದಲ್ಲಿ ನಡೆದಿದೆ. ಇನ್ನ ಮಕ್ಕಳ ಹೆಸರು ಏನು ಅಂದ್ರೆ ವಜ್ರ ವೈಡೂರ್ಯ. ಅವಳಿ ಮಕ್ಕಳು ಐಶ್ವರ್ಯ ಅವರಿಗೆ ಜನಿಸಿದ್ದು. ಮಗುವನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ, ತಾಯ್ತನವನ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಶೂಟಿಂಗ್ ನಟನೆಯಿಂದ ಬ್ರೇಕ್ ಅನ್ನ ಪಡ್ಕೊಂಡಿದ್ದಾರೆ. ಅದೇ ಕೆಲವಷ್ಟು ಜಾಹೀರಾತುಗಳು, ಮಗುವಿಗೆ ಮಕ್ಕಳ ಸಂಬಂಧಪಟ್ಟಂತ ಒಂದು ಪ್ರಾಡಕ್ಟ್ಸ್ ಗಳು ಕೂಡ ಅಡ್ವರ್ಟೈಸ್ಮೆಂಟ್ ಗೆ ಸಿಗ್ತಾವಲ್ಲ, ಸೊ ಅದನ್ನ ಅಡ್ವರ್ಟೈಸ್ಮೆಂಟ್ ಅನ್ನ ಮಾಡ್ತಾರೆ, ಪ್ರಮೋಷನ್ ಮಾಡ್ತಾರೆ, ಅದರಿಂದ ಕೂಡ ದುಡ್ಡು ಸಿಗುತ್ತೆ. ಸೊ ಒಟ್ಟಿನಲ್ಲಿ ಅದನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ನಾಮಕರಣವನ್ನ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಇವರ ಪತಿ ಹೆಸರು ವಿನಯ್ ಅಂತ, ಐಶ್ವರ್ಯ ವಿನಯ್ ದಂಪತಿಯ ಮುದ್ದು ಮಕ್ಕಳು, ಅವಳಿ ಮಕ್ಕಳು ವಜ್ರ ವೈಡೂರ್ಯ. ಹೆಸರು ಹೇಗಿದೆ ತಪ್ಪದೆ ಕಮೆಂಟ್ ಮಾಡಿ, ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಸೇವಂತಿ ಅಂತ ಧಾರಾವಾಹಿ ನಡೆಸಿದ್ರು, ಅಗ್ನಿಸಾಕ್ಷಿ ಅಂತ ನಡೆಸಿದ್ರು. ಸೊ ಹೀಗೆ ಹಲವಾರು ಪ್ರಾಜೆಕ್ಟ್ ಗಳಲ್ಲಿ ಮಿಂಚಿದವರು ಐಶ್ವರ್ಯ ಅವರು. ಆದ್ರೆ ಇತ್ತೀಚೆಗೆ ಲಾಸ್ಟ್ ಇವರು ನಡೆಸಿದ್ದೆ ರಾಮಾಚಾರಿಯಲ್ಲಿ ವೈಶಾಖ ಪಾತ್ರ, ಅಂದ್ರೆ ಸ್ವಲ್ಪ ಕೇಡು ಪಾತ್ರ ಒಂದು ಚೆನ್ನಾಗಿ ಮೂಡಿ ಬಂದಿತ್ತು. ಕೋದಂಡನ ಒಂದು ಪತ್ನಿಯಾಗಿ ರಾಮಾಚಾರ್ಯ ಧಾರಾವಾಹಿಯಲ್ಲಿ ಹೆಸರು ಕೂಡ ಮಾಡಿದ್ರು. ಆ ಒಂದು ಟೈಮಲ್ಲಿ ಇವ್ರು ಪ್ರೆಗ್ನೆಂಟ್ ಆಗ್ತಾರೆ, ಸೊ ಹಾಗಾಗಿ ಧಾರಾವಾಹಿನ ಬಿಡ್ಬೇಕಂತ ಒಂದು ಸಂದರ್ಭ. ಅದೇ ರೀತಿ ಕಥೆಯು ಕೂಡ ಅಲ್ಲಿ ಅಂತ್ಯ ಆಗುತ್ತೆ. ಸೊ ಇಂಥ ಒಂದು ಪಾತ್ರವನ್ನ ಮಾಡ್ತಿದ್ರು ಐಶ್ವರ್ಯವನ್ನ. ಈಗ ಮುದ್ದು ಮಕ್ಕಳು ವಜ್ರ ಮತ್ತೆ ವೈಡೂರ್ಯ ನಾಮಕರಣವನ್ನ ಮಾಡಿದ್ದಾರೆ. ವಿಶ್ ಮಾಡಿ.